ತುಂಗಾ ತೀರದಿ ನಿಂತ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು, ತಾಂತ್ರಿಕ ಜ್ಯೋತಿಷ್ಯರು, ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. 10, 11, 12ನೇ ತಾರೀಕು ರಾಯರ ಆರಾಧನೆ ನಡೆದಂತಹದ್ದು ಎಲ್ರಿಗೂ ಸಹ ಗೊತ್ತಿದೆ. ಆದರೆ ಬಹಳಷ್ಟು ಜನ ಹೆಣ್ಮಕ್ಳು ಪೀರಿಯಡ್ಸ್ ಪ್ರಾಬ್ಲಮ್ಮಿಂದನೋ ಅಥವಾ ಮನೆಯಲ್ಲಿ ಏನೋ ಕಾರಣಗಳಿಂದನೋ ಈ ಆರಾಧನೆಯ ಪೂಜೆಯನ್ನು ಮಾಡಲಿಕ್ಕಾಗಲಿಲ್ಲ ಅಂತ ಹೇಳಿ ಬಹಳಷ್ಟು ನೊಂದ್ಕೊಂಡು ಕಾಮೆಂಟ್ಸ್ಗಳನ್ನು ಮಾಡಿದ್ರಿ. ಅದರ ಜೊತೆಯಲ್ಲಿ 2ನೇ ದಿನ ಪೂಜೆ ಮಾಡಿ ಇದ್ದಕ್ಕಿದ್ದ ಹಾಗೆ ಪೀರಿಯಡ್ಸ್ ಪ್ರಾಬ್ಲಮ್ಗಳಾಗಿರೋವಂತಹದ್ದು, ಅಂದರೆ ಡೇಟ್ಗಳಿಲ್ದಿದ್ರೂ ಪೀರಿಯಡ್ಸ್ ಪ್ರಾಬ್ಲಮ್ ಆಗಿದೆ ಹೆಣ್ಮಕ್ಳಿಗೆ, ಪೂಜೆ ಅರ್ಧಂಬರ್ಧ ಆಗಿದೆ. ಅವರೂ ಸಹ ಈ ಗುರುವಾರ ಈ ರೀತಿ ಪೂಜೆ ಮಾಡಿ ಪೂಜೆಯನ್ನು ಸಮಾಪ್ತಿ ಮಾಡಿಕೊಳ್ಳಿ. ಈ ವಿಡಿಯೋ ಆರಾಧನೆಯ ಪೂಜೆ ಯಾರೆಲ್ಲ ಮಾಡಿಲ್ಲ ಅವರಿಗೆ ಮಾತ್ರ ಈ ವಿಡಿಯೋ. ಇನ್ನು ನಾರ್ಮಲ್ಲಾಗಿ ಆರಾಧನೆ ಪೂಜೆ ಮುಗಿಸಿರೋರು ಗುರುವಾರ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಈ ಹಿಂದಿನ ವಿಡಿಯೋನಲ್ಲಿದೆ. ಇದು ಆರಾಧನೆಯ ಪೂಜೆ ಮಾಡಿಲ್ದಿರೋರಿಗೆ ಮಾತ್ರ. ಯಾವ ರೀತಿ ಪೂಜೆ ಮಾಡುವಂತಹದ್ದು ಅನ್ನುವಂತಹದ್ದನ್ನು ನೋಡೋವಂಥದ್ದಾದರೆ, ಗುರುವಾರ ಯಥಾ ಪ್ರಕಾರ ಫಸ್ಟು ಮನೆ ಕ್ಲೀನ್ ಮಾಡಿಕೊಂಡು ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳಿ, ಮಡಿ ಬಟ್ಟೆ ಉಟ್ಕೊಂಡು ದೇವರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಾಯರ ಫೋಟೋವನ್ನು ಒರೆಸಿಟ್ಕೋಬೇಕು. ಮತ್ತು ಹೊರಗಡೆ ತುಳಸಿ ಪೂಜೆಗೆ ಸಿದ್ಧ ಮಾಡ್ಕೋಬೇಕು. ಗುರುರಾಯರ ಫೋಟೋವನ್ನು ಇಡುವಂತಹ ಜಾಗವನ್ನು ಸ್ವಚ್ಛವಾಗಿ ಒರೆಸ್ಕೊಂಡು ಒಂದು ಮಣೆ ಹಾಕ್ಕೊಳ್ಳಿ. ಆ ಮಣೆಯ ಮೇಲೆ ಒಂದು ಕಾವಿ ಬಣ್ಣದ ವಸ್ತ್ರವನ್ನು ಹಾಕಿಬಿಟ್ಟು ಸ್ವಲ್ಪ ಮಂತ್ರಾಲಯದ ಅಕ್ಷತೆಯನ್ನು ಹಾಕಿ ಓಂ ಪರಿಮಳಾಚಾರ್ಯ ನಮಃ ಅಂತ ಹೇಳಿ ರಂಗೋಲಿನಲ್ಲಿ ಬರೀರಿ. ರಾಯರ ಫೋಟೋವನ್ನು ಒರೆಸ್ಕೊಂಡು ಆ ಫೋಟೋಗೆ ಗೋಪಿ ಚಂದನ ಅಥವಾ ಗಂಧದ 6 ಬೊಟ್ಟನ್ನು ಮಾತ್ರ ಇಟ್ಕೊಳ್ಳುವಂತಹದ್ದು. ಮತ್ತು 18+1 ಅಂದರೆ 19 ಗೆಜ್ಜೆಗಳು ಬರುವಂತಹ ರೀತಿಯಲ್ಲಿ ಗೆಜ್ಜೆ ವಸ್ತ್ರವನ್ನು ಏರಿಸಿ ರಾಯರಿಗೆ ತುಳಸಿಯನ್ನು ಅರ್ಪಣೆ ಮಾಡಿ. 3 ಬಗೆಯ ಹೂಗಳು, ರಾಯರಿಗೆ ಇಷ್ಟವಾದಂತಹ ಹೂಗಳು ಅಂತಂದರೆ ದುಂಡು ಮಲ್ಲಿಗೆ, ಪಾರಿಜಾತ, ಕನಕಾಂಬ್ರ, ನಾಳೆ ಸುಗಂಧರಾಜ ಏರಿಸಿ ಒಳ್ಳೆಯ ಫಲ ಇರುವಂತಹದ್ದು. ಇದಾದಮೇಲೆ ರಾಯರ ಮುಂದೆ ನೀವು ಆರಾಧನೆಯ ಪೂಜೆ ಮಾಡಿಲ್ದಲೇ ಇರೋದ್ರಿಂದ ಒಟ್ಟು 9 ದೀಪಗಳನ್ನು ಹಚ್ಚಬೇಕಾಗತ್ತೆ. 9 ದೀಪಗಳಲ್ಲಿ 5 ಮಣ್ಣಿನ ದೀಪ, ಇನ್ನು 4 ಬೇರೆ ದೀಪಗಳನ್ನು ರೆಡಿ ಮಾಡ್ಕೊಳ್ಳಿ. 2 ದೇವರ ಮನೆಯಲ್ಲಿ ದೀಪವನ್ನು ಹಚ್ಚುವಂತಹದ್ದು ನಾರ್ಮಲ್ಲಾಗಿ, ಅಂದರೆ ರಾಯರ ಮುಂದೆ 5 ದೀಪ ಬಿಟ್ಟು 2 ದೀಪ ನೀವೇನು ದಿನ ದೇವ್ರ ಮನೆಯನ್ನೆಲ್ಲ ಹಚ್ಚುತ್ತೀರಾ ಅದನ್ನು ಸಿದ್ಧ ಮಾಡ್ಕೋಬೇಕು. ಶ್ರೀಮನ್ನಾರಾಯಣನ ಪೂಜೆಯನ್ನು ಮಾಡಿದಲೇ ನಾಳೆ ಆರಾಧನೆಯ ರಾಯರ ಪೂಜೆಯನ್ನು ಮಾಡಿದ್ರೆ ಫಲ ಇಲ್ಲ. ಹೀಗಾಗಿ ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋ ಅಥವಾ ವಿಗ್ರಹವನ್ನು ಕ್ಲೀನಾಗಿ ಒರೆಸ್ಕೊಂಡು ಅದಕ್ಕೆ ಗಂಧ, ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ತುಳಸಿ, ಹೂವುಗಳು ಎಲ್ಲವನ್ನೂ ಸಹ ಅವರಿಗೂ ಸಹ ಹಾಕಿ ಅವರ ಮುಂದೆ 1 ಮಣ್ಣಿನ ದೀಪವನ್ನು ತುಪ್ಪದಲ್ಲಿ ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡ್ಕೊಳ್ಳಿ. ಇನ್ನು ಹೊರಗಡೆ ತುಳಸಿ ಪೂಜೆ ಮಾಡ್ಕೊಳ್ಳಿ. ದೇವರ ಮನೆಯಲ್ಲಿ 2 ದೀಪವನ್ನು ನಿಮ್ಮ ಕುಲದೇವರನ್ನು ನೆನೆದು, ಮನೆ ದೇವರನ್ನು ನೆನೆದಲೇ ಯಾವುದೇ ರೀತಿ ವಿಶೇಷ ಪೂಜೆ ಮಾಡಬಾರ್ದು. ನಿಮ್ಮ ಕುಲದೇವರನ್ನು ಸ್ಮರಿಸಿ ಈ 2 ದೀಪಗಳನ್ನು ಹಚ್ಕೊಂಡು ಶ್ರೀಮನ್ನಾರಾಯಣನ ಸ್ವರೂಪದ ಮುಂದೆ ಇರುವಂತಹ 1 ಮಣ್ಣಿನ ದೀಪವನ್ನು ಹಚ್ಕೊಳ್ಳಿ. ಅದಾದಮೇಲೆ ರಾಯರ ಮುಂದೆ ನೀವೇನು 9 ದೀಪಗಳನ್ನು ಇಟ್ಕೊಂಡಿರ್ತೀರ, ಸಾಧ್ಯ ಆದರೆ ಅಷ್ಟೂ ದೀಪಗಳನ್ನು ತುಪ್ಪದಲ್ಲಿ ಹಚ್ಕೊಳ್ಳಿ. ಇಲ್ಲ ನಮಗೆ ಸಾಧ್ಯ ಆಗಲಿಲ್ಲ ಅನ್ನುವಂತಹವರು 5 ದೀಪಕ್ಕಾದರೂ ತುಪ್ಪ ಹಾಕ್ಕೊಂಡು ಉಳಿದಂತಹ ದೀಪಗಳಿಗೆ 5 ತರಹದ ಎಣ್ಣೆ ಮಿಕ್ಸ್ ಬರುತ್ತೆ, ಗ್ರಂಥಿಗೆ ಅಂಗಡಿನಲ್ಲಿ ಕೇಳಿದ್ರೆ ಕೊಡ್ತಾರೆ, ಆ ಎಣ್ಣೆನ ಹಾಕ್ಕೊಳ್ಳಿ, ಬಹಳ ಒಳ್ಳೆಯದಾಗುತ್ತೆ. ಇನ್ನು ರಾಯರಿಗೆ
ನೈವೇದ್ಯ ಅಂತ ಹೇಳಿ ಬಂದಾಗ ನಾಳೆ ಕಡಲೆಬೇಳೆ ಹಯಗ್ರೀವ ಮತ್ತು ಹೆಸರುಬೇಳೆಯನ್ನು ಮಾಡಿಡಿ. ಹೆಸರುಬೇಳೆಗೆ ಉಪ್ಪು ಖಾರ ಹುಳಿ ಹಾಕಲಿಕ್ಕೆ ಹೋಗಬೇಡಿ. ಇದರ ಜೊತೆಯಲ್ಲಿ ಒಂದು ವಿಶೇಷ ಅನುಗ್ರಹ ಆಗುತ್ತೆ. 5 ತರಹದ ಡ್ರೈ ಫ್ರೂಟ್ಸನ್ನು ಮರಿದಲ್ಲೇ ಇಡಿ. ಯಾವುದಾದ್ರೂ ಆಗಿರಬಹುದು, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಖರ್ಜೂರ, ಕಲ್ಲು ಸಕ್ಕರೆ ಇದನ್ನು ಇಟ್ಬಿಟ್ಟು ನಿಮ್ಮ ಮನೆಯಲ್ಲಿ ಯಾರಾದರೂ ಸಣ್ಣ ಮಕ್ಕಳಿದ್ರೆ ಆ ಮಕ್ಕಳಿಗೆ ಪ್ರಸಾದವಾಗಿ ಈ ಡ್ರೈ ಫ್ರೂಟ್ಸನ್ನು ಕೊಡುವಂತಹದ್ದನ್ನು ಮಾಡಿ. ನೈವೇದ್ಯ ಇಡೋದಕ್ಕಿಂತ ಮುಂಚೆ ಅಂದರೆ ರಾಯರಿಗೆ ದೀಪಗಳ ಎಲ್ಲ ಹಚ್ಚಿದ್ದಾದಮೇಲೆ ಸ್ತೋತ್ರ ಸೇವೆಯನ್ನು ಮಾಡಿ. ಫಸ್ಟು ಸ್ತೋತ್ರ ಸೇವೆ ಅಂತಂದರೆ ವಿಷ್ಣು ಸಹಸ್ರನಾಮ ಹೇಳ್ಕೋಬೇಕು, ರಾಯರ ಅಷ್ಟೋತ್ತರ ಹೇಳ್ಕೊಳ್ಳುವಂತಹದ್ದು, ಮತ್ತು ರಾಯರ ಅಕ್ಷರ ಮಾಲಿಕಾ ಸ್ತೋತ್ರ ಹೇಳ್ಕೊಳ್ಳುವಂತಹದ್ದು, ಗಾಯತ್ರಿ ಮಂತ್ರ ಹೇಳ್ಕೊಳ್ಳುವಂತಹದ್ದು. ಇವೆಲ್ಲ ಹೇಳ್ಕೊಂಡಾದಮೇಲೆ 2 ತುಪ್ಪದ ಬತ್ತಿಯನ್ನು ರಾಯರಿಗೆ ಹಚ್ಚಿ ರಾಯರಿಗೆ ವಸ್ತ್ರವನ್ನು ಸಮರ್ಪಣೆ ಮಾಡಬಹುದು. 9 ಗಜದ್ದು ಝರಿ ಬರುತ್ತಲ್ಲ ಪಂಚೆ, ಚೆನ್ನಾಗಿರೋ ಒಳ್ಳೆ ಕ್ವಾಲಿಟಿದು ಇಡಿ. ಅಂಥದ್ದಿಂಥದ್ದು ರಾಯರಿಗೆ ಸಮರ್ಪಣೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಆ ಪಂಚೆಯನ್ನು ಇಡಿ. ಫೋಟೋ ಮೇಲೆಲ್ಲ ಒದಿಸ್ಲಿಕ್ಕೆ ಹೋಗಬೇಡಿ. ಒಂದು ಶುದ್ಧವಾದಂತಹ ತಟ್ಟೆನಲ್ಲಿ ಇಟ್ಬಿಟ್ಟು ರಾಯರ ಮುಂದೆ ಇಡುವಂತಹದ್ದನ್ನು ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೆ ಪಂಚಾರತಿ ಮಾಡಿ. ಪಂಚಾರತಿ ಮಾಡಿದ್ದಾದಮೇಲೆ ಒಂದು 3 ತರಹದ ಹಣ್ಣಿಡಿ. ರಾಯರಿಗೆ ನಾಳೆ ಒಂದು ಕಾಯನ್ನು ಇಡಬೇಕಾಗತ್ತೆ. ಹಣ್ಣುಗಳನ್ನೆಲ್ಲ ಸಮರ್ಪಣೆ ಮಾಡಿ ನೈವೇದ್ಯ ಇಟ್ಟಾದಮೇಲೆ ಪಂಚಾರತಿಯನ್ನು ಮಾಡಿ. ನಾಳೆ 12 ಗಂಟೆ ತನಕ ಉಪವಾಸ ಇರಿ. ಏಕೆಂದರೆ ನೀವು ಆರಾಧನೆಯ ಪೂಜೆ ಮಾಡಿಲ್ಲ, ಅದಾದಮೇಲೆ ಗುರುವಾರ ಮಾಡ್ತಾಯಿದ್ದೀರಾ. ಸೊ ಒಂದು ವಿಶೇಷ ಫಲ ಬೇಕು ಅಂದರೆ 12 ಗಂಟೆವರೆಗೂ ಉಪವಾಸ ಇದ್ದುಬಿಟ್ಟು 12 ಗಂಟೆಗೆ ಅಂದರೆ ಮಧ್ಯಾಹ್ನ 12 ಗಂಟೆಗೆ ರಾಯರ ಮುಂದೆ ಒಂದು ಲೋಟ ನೀರಲ್ಲಿ ಒಂದು ಎಲೆ ತುಳಸಿ ಹಾಕಿ ಅದನ್ನು ಕುಡಿದ್ಬಿಟ್ಟು ರಾಯರಿಗೆ 2 ಕಡ್ಡಿ ಹಚ್ಚಿ, ಮೊದಲು ಊದ್ಗಡ್ಡಿ ಹಚ್ಚಿಬಿಟ್ಟು 12 ಗಂಟೆಗೆ ಆ ನೀರನ್ನು ಕುಡಿದ್ಬಿಟ್ಟು ಉಪವಾಸವನ್ನು ಬಿಡುವಂತಹದ್ದನ್ನು ಮಾಡಬಹುದು. ಇದಿಷ್ಟು ಆರಾಧನೆಯ ಪೂಜೆ. ಕಾಯಿ ಹೊಡಿತೀರ, ಮಹಾಮಂಗಳಾರತಿಯನ್ನು ಮಾಡ್ಕೋತೀರಾ. ಬೆಳಗ್ಗಿನ ಪೂಜೆ ಮುಗಿಯುತ್ತೆ. ಉಪವಾಸ ಬಿಡುವಂತಹದ್ದು ಹೇಳಿದ್ದೀನಿ. ಉಪವಾಸ ಇದ್ದಂತಹವರು ಈರುಳ್ಳಿ ಬೆಳ್ಳುಳ್ಳಿಯನ್ನು ಗುರುವಾರ ಪೂರ್ತಿ ಬಳಸಬೇಡಿ. ಅವತ್ತಿನ ದಿವಸ ಮಠಕ್ಕೆ ಹೋಗಿ ನಿಮ್ಮ ಕೈಲಿ ಏನು ಸೇವೆ ಆಗುತ್ತೆ, ಒಂದು 3 ಪ್ರದಕ್ಷಿಣೆ ಸೇವೆನೋ ಹೆಜ್ಜೆ ನಮಸ್ಕಾರವನ್ನು ಉಪವಾಸ ಇರ್ತಿರಲ್ವ ಆ ಸಮಯದಲ್ಲಿ ಮುಗಿಸ್ಕೊಂಬನ್ನಿ. ಅಂದರೆ 12 ಗಂಟೆ ಒಳಗಡೆ ಮುಗಿಸ್ಕೊಂಬನ್ನಿ. ಆರಾಧನೆಯ ಪೂಜೆಯನ್ನು ಮಾಡ್ಕೊಳ್ಳಿ. ಯಾರೆಲ್ಲ ಮಿಸ್ ಆಗಿದೆ, ಕಾಯಿ ಹೊಡಿಲಿಕ್ಕಾಗಿಲ್ಲ, ತುಂಬ ಜನ ಹೆಣ್ಮಕ್ಳು ಕಮೆಂಟ್ ಮಾಡಿದ್ದು ನನಗೆ ಒಂದು ಹೇಳೋವಂತಹದ್ದು, ಅದು ಒಂದು ನೆಗೆಟಿವಿಟಿ. ಮನೆಯಲ್ಲಿ ಪೂಜೆ ಮಾಡಿದ್ರೆ ನಿಮಗೆ ಎಲ್ಲಿ ಒಳ್ಳೆಯದಾಗ್ಬಿಡುತ್ತೋ ಅನ್ನೋಂತಹ ಒಂದು ನೆಗೆಟಿವ್ ಎನರ್ಜಿನೂ ಸಹ ನಿಮಗೆ ಈ ರೀತಿ ತೊಂದರೆ ಕೊಡುವಂಥದ್ದು. ಅದರ ಜೊತೆಗೆ ಇನ್ನೊಂದು ಬೇಸರ ಪಟ್ಕೋಬಾರ್ದು. ನೀವು ಎಲ್ಲೋ 1 ದಿವಸ 2 ದಿವಸ ಪೂಜೆ ಮಾಡಿದ್ದಕ್ಕೆ ನಿಮ್ಮ ಮನೆಯಲ್ಲಿ ತೊಂದರೆಗಳಿದೆ ಅನ್ನುವಂತಹದ್ದನ್ನು ತೋರಿಸ್ಕೊಡೋದಕ್ಕೂ ಸಹ ರಾಯರು ಆಗುವಂಥದ್ದು ಆಗಲಿ ಅನ್ನೋ ಥರ ಬಿಟ್ಬಿಟ್ಟಿರ್ತಾರೆ. ಹೀಗಾಗಿ ನೋಡ್ಕೊಳ್ಳಿ. ಇಂತಹವರು ದಯಮಾಡಿ ಮನೆ ದೇವರುಗಳಿಗೆ ಹೋಗಿಬಿಟ್ಟು ಒಂದು 101 ರೂಪಾಯಿ ಹುಂಡಿಗೆ ಸಮರ್ಪಣೆ ಮಾಡಿ ಪರಿಹಾರ ಮಾಡಿ ಅಂತ ಹೇಳಿ ಕೇಳಿಕೊಂಡು ಬನ್ನಿ. ಇದಿಷ್ಟು ನಾಳೆ ಆರಾಧನೆಯ ಪೂಜೆ. ಎಲ್ರಿಗೂ ಸಹ ರಾಯರ ಅನುಗ್ರಹ ಆಗಲಿ. ಎಲ್ರಿಗೂ ನಮಸ್ಕಾರ.